ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 12, 2026 ಅಂದರೆ ನಾಳೆ ನಡೆಯುವ ಸೂರ್ಯಗ್ರಹಣ, ಅಮಾವಾಸ್ಯೆ ಮತ್ತು ಭೀಮೇಶ್ವರನ ಅಮಾವಾಸ್ಯೆ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿ. ಇದು ಕತ್ತಲೆಯ ದಿನವಲ್ಲ, ಒಳಗಿನ ಬೆಳಕನ್ನು ಜಾಗೃತಿಗೊಳಿಸುವ ದಿನ. ಒಂದು ಕ್ಷಣ ಯೋಚಿಸಿ, ಒಂದೇ ದಿನ ಒಂದೆಡೆ ಅಮಾವಾಸ್ಯೆ, ಇನ್ನೊಂದೆಡೆ ಸೂರ್ಯಗ್ರಹಣ ಮತ್ತು ನಮ್ಮ ಪರಂಪರೆಯಲ್ಲಿ ಮಹತ್ವ ಪಡೆದಿರುವ ಭೀಮನ ಅಮಾವಾಸ್ಯೆ. ಹಾಗಿದ್ರೆ ಈ ದಿನ ನಿಜವಾಗಿಯೂ ಏನು ವಿಶೇಷ? ಇದು ಭಯಪಡಬೇಕಾದ ದಿನವೇ, ಅಥವಾ ಈ ದಿನ ಏನು ಮಾಡಬೇಕು, ಅಥವಾ ನಮ್ಮೊಳಗೆ ನಾವು ನೋಡಿಕೊಳ್ಳಬೇಕಾದ ಒಂದು ಅಪರೂಪದ ಅವಕಾಶವೇ ಅಂತ ವಿವರವಾಗಿ ನೋಡೋಣ. ಮೊದಲಿಗೆ ಸೂರ್ಯಗ್ರಹಣ ಅಂದರೆ ಏನು ಅಂತ ನೋಡೋದಾದರೆ, ಸೂರ್ಯಗ್ರಹಣ ಅನ್ನೋದು ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬಂದು ಸೂರ್ಯನ ಬೆಳಕನ್ನು ಕೆಲವು ಪ್ರದೇಶಗಳಿಗೆ ತಾತ್ಕಾಲಿಕವಾಗಿ ತಡೆಯುವ ಖಗೋಳ ವಿದ್ಯಮಾನ. ನಾಳೆ ನಡೆಯೋದು ಖಗ್ರಾಸ ಸೂರ್ಯಗ್ರಹಣ. ಅಂದರೆ ಗ್ರಹಣ ಪಥದಲ್ಲಿರುವ ಕೆಲವು ಪ್ರದೇಶಗಳಿಂದ ನೋಡಿದಾಗ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚುತ್ತಾನೆ. ಆದರೆ ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಈ ಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ. ಯಾಕೆಂದರೆ ಭಾರತದಲ್ಲಿ ಆ ಸಮಯದಲ್ಲಿ ರಾತ್ರಿ ಇರುತ್ತೆ. ಹೀಗಾಗಿ ಭಾರತದಿಂದ ನಾವು ಸಂಪೂರ್ಣವಾಗಿ ಸೂರ್ಯಗ್ರಹಣವನ್ನು ನೇರವಾಗಿ ನೋಡೋದಕ್ಕೆ ಆಗೋದಿಲ್ಲ. ಅಮಾವಾಸ್ಯೆ ಅಂದರೆ ಚಂದ್ರನ ಬೆಳಕು ನಮಗೆ ಕಾಣದ ರಾತ್ರಿ. ಕೆಲವೊಮ್ಮೆ ಕತ್ತಲೆ ಅಂದರೆ ಹೊರಗಿನ ಜಗತ್ತಿನಿಂದ ಒಳಗಿನ ಜಗತ್ತಿನ ಕಡೆಗೆ ತಿರುಗುವ ಸಮಯ. ನಾವು ಪ್ರತಿದಿನ ಹೊರಗಿನ ಜಗತ್ತನ್ನು ನೋಡ್ತೇವೆ. ನಮ್ಮ ದೈನಂದಿನ ಚಟುವಟಿಕೆ, ಆಫೀಸು, ಮನೆ, ಸಂಬಂಧಗಳು ಹೀಗೆ ಮುಂದುವರಿಯುತ್ತೆ. ಆದರೆ ನಮ್ಮ ಒಳಗೆ ಏನಾಗ್ತಿದೆ, ನಮ್ಮ ಭಯ ಏನು, ನಮ್ಮ ಅಸಮಾಧಾನ ಯಾಕೆ, ನಮ್ಮ ಕೋಪ ಎಲ್ಲಿಂದ ಬರ್ತಾ ಇದೆ, ನಾವು ಯಾರನ್ನು ಕ್ಷಮಿಸಬೇಕು, ಯಾವ ಹಳೆಯ ನೋವನ್ನು ಬಿಡಬೇಕು ಎಂದು ಕ್ಷಣಕಾಲ ಯೋಚಿಸಿ ಅದನ್ನು ರಿಲೀಸ್ ಮಾಡುವ ದಿನ ಈ ಅಮಾವಾಸ್ಯೆ. ಸೂರ್ಯಗ್ರಹಣದ ಆಧ್ಯಾತ್ಮಿಕ ಸಂಕೇತ ಏನು ಅಂತ ನೋಡೋದಾದರೆ, ಸೂರ್ಯನನ್ನು ಭಾರತೀಯ ಪರಂಪರೆಯಲ್ಲಿ ಆಕಾಶದಲ್ಲಿರುವ ಒಂದು ನಕ್ಷತ್ರವಾಗಿ ನೋಡಿಲ್ಲ ನಾವು. ಸೂರ್ಯ ಅಂದರೆ ಪ್ರಕಾಶ, ಚೈತನ್ಯ, ಜೀವಶಕ್ತಿ, ಆತ್ಮತತ್ವದ ಸಂಕೇತ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರಃ ಅಸ್ತಕಾಲೇ ಸ್ವಯಂ ವಿಷ್ಣು ತ್ರೈರ್ಮೂರ್ತಿರ್ ದಿವಾಕರಃ ಅಂತ ಹೇಳಿದ್ದಾರೆ. ಅಂದರೆ ಉದಯ ಕಾಲದಲ್ಲಿ ಬ್ರಹ್ಮನ ರೂಪವಾಗಿಯೂ, ಮಧ್ಯಾಹ್ನದಲ್ಲಿ ಮಹೇಶ್ವರನಾಗಿಯೂ, ಮತ್ತು ಅಸ್ತಕಾಲೇ ಸ್ವಯಂ ವಿಷ್ಣು ಅಂದರೆ ಸಾಯಂಕಾಲದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನ ರೂಪವಾಗಿಯೂ ಸೂರ್ಯನನ್ನು ಹೇಳಿದ್ದಾರೆ. ಚಂದ್ರನು ಸೂರ್ಯನ ಬೆಳಕನ್ನು ತಾತ್ಕಾಲಿಕವಾಗಿ ಮುಚ್ಚುವಾಗ ಅದು ನಮಗೆ ಒಂದು ಸುಂದರವಾದ ರೂಪಕ ಹೇಳುತ್ತೆ. ನಮ್ಮ ಒಳಗಿನ ಬೆಳಕು ಯಾವಾಗಲೂ ಇರುತ್ತೆ, ಆದರೆ ಕೆಲವೊಮ್ಮೆ ಭಯ, ಅಜ್ಞಾನ, ಅಹಂಕಾರ, ಕೋಪ, ನಿರಾಸಕ್ತಿ, ಹಳೆಯ ಸಂಸ್ಕಾರಗಳು ಆ ಬೆಳಕನ್ನು ಮುಚ್ಚುತ್ತೆ. ಹಾಗಾಗಿ ಗ್ರಹಣವನ್ನು ಕೇವಲ ಭಯಪಡುವ ಘಟನೆ ಅಂತ ನೋಡುವ ಬದಲು ನನ್ನ ಒಳಗಿನ ಯಾವ ಕತ್ತಲೆ ನನ್ನ ಬೆಳಕನ್ನು ಮುಚ್ಚಿದೆ ಎಂಬ ಪ್ರಶ್ನೆ ಕೇಳಿಕೊಳ್ಳಬಹುದು. ಬೆಳಿಗ್ಗೆ ಅಥವಾ ಸಂಜೆ ಒಂದು ದೀಪವನ್ನು ಹಚ್ಚಿ, ತುಪ್ಪದ ದೀಪವನ್ನು ಹಚ್ಚಿ, ದೀಪವನ್ನು ಕೇವಲ ಒಂದು ಪೂಜಾ ವಸ್ತುವಾಗಿ ನೋಡಬೇಡಿ, ಅದನ್ನು ಒಂದು ಸಂಕಲ್ಪವಾಗಿ ನೋಡಿ. ಹೀಗೆ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನನ್ನ ಒಳಗಿನ ಅಜ್ಞಾನ ದೂರವಾಗಲಿ, ನನ್ನ ಮನಸ್ಸಿನಲ್ಲಿ ಜ್ಞಾನ ಮತ್ತು ಶಾಂತಿಯ ಬೆಳಕು ಬೆಳಗಲಿ ಎಂಬ ಪ್ರಾರ್ಥನೆ ಇರಲಿ. ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಶಿವ ಪಾರ್ವತಿ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ಶಿವನ ಸ್ತೋತ್ರ, ಶ್ಲೋಕ, ಪಂಚಾಕ್ಷರಿ ಜಪಿಸ್ಬೋದು, ಬಿಲ್ವ ಪತ್ರೆಯನ್ನು ಅರ್ಪಿಸ್ಬೋದು. ಶಿವಲಿಂಗ ಇಲ್ಲ, ಶ್ರೀಚಕ್ರ ಇದೆ ಎಂದಾದಲ್ಲಿ ಶ್ರೀಚಕ್ರಕ್ಕೆ ಬಿಲ್ವದ ಅರ್ಚನೆಯನ್ನು ಮಾಡಬಹುದು ಅಥವಾ ಬಿಲ್ವ ಪತ್ರೆಯನ್ನು ಸಮರ್ಪಿಸ್ಬೋದು. ಪಿತೃಗಳಿಗೆ ತರ್ಪಣವನ್ನು ಕೊಡಬಹುದು, ಆದರೆ ನಾಳೆ ರಾತ್ರಿ 9 ಗಂಟೆಯ ಮೇಲೆ. ಭೀಮನ ಅಮಾವಾಸ್ಯೆ ನಮಗೆ ಹೇಳುವಂತಹದ್ದು ಸಂಬಂಧಗಳನ್ನು ಗೌರವಿಸಿ, ಕುಟುಂಬವನ್ನು ಗೌರವಿಸಿ, ತಾಯಿ ತಂದೆಯನ್ನು ಗೌರವಿಸಿ, ಜೀವನ ಸಂಗಾತಿಯನ್ನು ಗೌರವಿಸಿ, ಹಿರಿಯರನ್ನು ನೆನಪಿಸ್ಕೊಳ್ಳಿ ಅಂತ, ಪೂರ್ವಜರಿಗೆ ಕೃತಜ್ಞರಾಗಿರಿ ಎಂಬಂಥದ್ದು.
ನಮ್ಮ ಒಳಗಿನ ಶಿವಶಕ್ತಿ ತತ್ವವನ್ನು ಸಮತೋಲನಗೊಳಿಸುವ ಸಮಯ ಈ ಭೀಮೇಶ್ವರನ ಅಮಾವಾಸ್ಯೆ. ಇಲ್ಲಿ ನಾವು ಒಂದು ಬಹಳ ಆಳವಾದ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಶಿವ ಮತ್ತು ಶಕ್ತಿಯನ್ನು ಇಬ್ಬರು ಬೇರೆ ಬೇರೆ ಅಂತ ನೋಡ್ತೇವೆ. ಆದರೆ ಶಾಕ್ತ ಪರಂಪರೆ ಮತ್ತು ತಾಂತ್ರಿಕ ದರ್ಶನದಲ್ಲಿ ಇದರ ಅರ್ಥ ಇನ್ನೂ ಆಳವಾಗಿದೆ. ಶಿವ ಮತ್ತು ಶಕ್ತಿ ಎರಡು ಪ್ರತ್ಯೇಕ ಅಸ್ತಿತ್ವ ಅಲ್ಲ. ಶಿವ ಅಂದರೆ ಚೈತನ್ಯ, ಶಕ್ತಿ ಅಂದರೆ ಆ ಚೈತನ್ಯದ ಅಭಿವ್ಯಕ್ತಿ. ಚೈತನ್ಯವಿದೆ, ಆದರೆ ಅದರ ಅಭಿವ್ಯಕ್ತಿ ಇಲ್ಲದೆ ಹೋದಲ್ಲಿ ಅದು ನಿಷ್ಕ್ರಿಯ. ಅಭಿವ್ಯಕ್ತಿ ಇದೆ, ಆದರೆ ಅದರ ಮೂಲ ಚೈತನ್ಯ ಇಲ್ಲ ಎಂದರೆ ಅದಕ್ಕೂ ಕೂಡ ಸ್ವತಂತ್ರ ಅಸ್ತಿತ್ವ ಇಲ್ಲ. ಶಿವನು ಶಕ್ತಿಯಿಂದ ಬೇರೆಯಲ್ಲ, ಶಕ್ತಿಯು ಶಿವನಿಂದ ಬೇರೆಯಲ್ಲ. ಇದನ್ನೇ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ಮೊದಲ ಶ್ಲೋಕದಲ್ಲಿ ಹೇಳಿರುವಂತಹದ್ದು, ಶಿವ ಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ. ಅಂದರೆ ಶಕ್ತಿಯೊಂದಿಗೆ ಏಕೀಭವಿಸಿದಾಗ ಮಾತ್ರ ಶಿವನು ಸೃಷ್ಟಿಶಕ್ತಿಯ ವ್ಯಕ್ತವಾಗುವಂತಹದ್ದು, ಶಿವನ ಸೃಷ್ಟಿಶಕ್ತಿ ವ್ಯಕ್ತವಾಗುವಂತಹದ್ದು ಎಂಬ ಭಾವ. ಶಿವ ನಿರಾಕಾರ ಚೈತನ್ಯ, ಶಕ್ತಿ ಆ ಚೈತನ್ಯದ ಚಲನೆ. ಬೆಂಕಿ ಮತ್ತು ಅದರ ಉಷ್ಣತೆಯನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಹಾಗೆಯೇ ಇಲ್ಲಿ ಸೂರ್ಯ ಮತ್ತು ಅದರ ಪ್ರಕಾಶವನ್ನು ಬೇರ್ಪಡಿಸಲು ಸಾಧ್ಯವೇ? ಹಾಗೆಯೇ ಶಿವ ಮತ್ತು ಶಕ್ತಿಯನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಅರ್ಧನಾರೀಶ್ವರ ರೂಪವನ್ನು ನೀಡಿರುವಂತಹದ್ದು. ಅರ್ಧ ಶಿವ, ಅರ್ಧ ಶಕ್ತಿ, ಎರಡು ದೇಹ ಒಂದೇ ತತ್ವ, ಎರಡು ರೂಪ ಒಂದೇ ಚೈತನ್ಯ. ಭೀಮನ ಅಮಾವಾಸ್ಯೆ ಶಿವ ಪಾರ್ವತಿ ಆರಾಧನೆಗೆ ಇರುವ ಮಹತ್ವವನ್ನು ಕೇವಲ ಪತಿ ಪತ್ನಿಯ ಪೂಜೆಗೆ ಸೀಮಿತಗೊಳಿಸೋದಲ್ಲ. ಜೀವನದಲ್ಲಿ ಶಿವ ಮತ್ತು ಶಕ್ತಿಯ ಸಮತೋಲನ ಬೇಕು. ನಮ್ಮೊಳಗೆ ಜ್ಞಾನ ಬೇಕು, ಅದರ ಜೊತೆಗೆ ಕ್ರಿಯಾಶಕ್ತಿಯೂ ಬೇಕು. ಶಾಂತಿ ಬೇಕು, ಅದರ ಜೊತೆಗೆ ಧೈರ್ಯವೂ ಬೇಕು. ಸ್ಥಿರತೆ ಬೇಕು, ಅದರ ಜೊತೆಗೆ ಬದಲಾವಣೆಯನ್ನು ಸ್ವೀಕರಿಸುವ ಶಕ್ತಿಯೂ ಬೇಕು. ಇದೇ ಶಿವಶಕ್ತಿಯ ಸಂಕೇತ. ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ. ಇಬ್ಬರು ಒಂದೇ. ಶಿವಶಕ್ತಿ ಐಕ್ಯ ರೂಪಿಣಿ ಲಲಿತಾಂಬಿಕಾ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಹಾಗಾಗಿ ನೀವೆಲ್ಲ ಮಾಡ್ತಿರುವಂತಹ ಜಪ ಸಾಧನೆಯನ್ನು ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ. ನವಾರ್ಣ ಮಂತ್ರ ಮಾಡುವವರು, ಲಲಿತಾ ಸಹಸ್ರನಾಮ ಮಾಡುವವರು ಎಲ್ಲವನ್ನ ಮಾಡಿ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿ. ಶಿವಶಕ್ತಿ ಧ್ಯಾನ ಮಾಡುವವರು, ಚಕ್ರ ಧ್ಯಾನ ಮಾಡುವವರು ಸ್ವಲ್ಪ ಹೆಚ್ಚು ಹೊತ್ತು ಧ್ಯಾನವನ್ನು ಮಾಡಿ. ನಾಳೆ ರಾತ್ರಿ 9ರಿಂದ 11 ಗಂಟೆ ತನಕ ಎಷ್ಟು ಜಪ ಆಗುತ್ತೋ ಅಷ್ಟು ಮಾಡಿ. ಯಾವುದನ್ನು ಮಾಡಬೇಡಿ ಅಂತಂದರೆ ಸುಮ್ಮನೆ ಭಯ ಬೀಳಬೇಡಿ. ಹಾಗಾಗ್ಬೋದು, ಹೀಗಾಗುತ್ತೆ, ಹೀಗಾಗುತ್ತಂತೆ ಅಂತಹ ಆ ಥರ ಇರುವಂತಹ ಹೆಚ್ಚು ವಿಡಿಯೋವನ್ನೆಲ್ಲ ನೋಡಲಿಕ್ಕೆ ಹೋಗಬೇಡಿ. ಆದರೆ ಕಡ್ಡಾಯವಾಗಿ ನಾನ್ ವೆಜ್ ತಿನ್ನೋದನ್ನು ಅವಾಯ್ಡ್ ಮಾಡಿ. ಜಗಳ, ಆರ್ಗ್ಯೂ ಮತ್ತು ಸುಮ್ಮನೆ ಗಾಸಿಪ್ ಮಾಡೋದಕ್ಕೆ ಹೋಗಬೇಡಿ. ಈಗಾಗಲೇ ಕೆಲವರಿಗೆ ಮಾನಸಿಕವಾಗಿ ಕಿರಿಕಿರಿ, ಜಗಳ, ಬೇಸರ, ಅಳು, ಇನ್ನು ಕೆಲವರಿಗೆ ಬಾಡಿ ಪೇನ್ ಎಲ್ಲ ಕಾಣಿಸ್ಬೋದು. ಪ್ರಕೃತಿಯಲ್ಲಿ ಆಗುವ ಎನರ್ಜಿ ಶಿಫ್ಟಿಂದ ಈ ಥರ ಆಗ್ತಾ ಇರಬಹುದು. ಹೆಚ್ಚೆಚ್ಚು ಸಮಯವನ್ನು ಜಪ ಧ್ಯಾನದಲ್ಲಿ ಕಳೆಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.